ಈ ರಾಜ್ಯದ ಮಹಿಳಾ ಮಣಿಗಳು ನೋಡ್ಬೇಕು ರಾಜ್ಯ ಸರ್ಕಾರದ ಸಾಧನೆಗಳನ್ನ. ನಿಮ್ಮ ಗಂಡಂದಿರನ್ನ ಕರಿತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಆಹ್ವಾನ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ರಾತ್ರಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ, ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ ನೀವು ಕೂಡಿಟ್ಟ ಹಣವನ್ನ ನಿಮ್ಮ ಹತ್ರ ಇರುವಂತಹ ಹಣದಲ್ಲಿ ಬಂದು ಕುಡಿದು ಮಜಾ ಮಾಡಿ ಕುಪ್ಪಳಿಸಿ ಟೈಟ್ ಆಗಿ ಫುಲ್ ರಿಚ್ ಆಗಿ ಮಕಡೆ ಮನಿ ಕಂಡ್ರು ಪರವಾಗಿಲ್ಲ, ಸರ್ಕಾರದ ಖಜಾನೆ ತುಂಬಬೇಕು, ಸರ್ಕಾರದ ತಿಜೋರಿ ತುಂಬಬೇಕು, ನೀವು ಇಲ್ಲಿ ಬಂದು ಟೈಟ್ ಆಗಿ ಮಕಡೆ ಬಿದ್ದೋದು ಪರವಾಗಿಲ್ಲ, ನಾವು ನಿಮ್ಮ ಮನೆ ಬಾಗಿಲಿಗೆ ಸೇಫ್ಟಿಯಾಗಿ ಕರ್ಕೊಂಡು ಬಿಡ್ತೀವಿ ಅನ್ನುವಂತಹ ಬಹಿರಂಗವಾದಂತಹ ಹೇಳಿಕೆಯನ್ನ ಮಾನ್ಯ ಗೃಹ ಸಚಿವರು ಕೊಡ್ತಾ ಇದ್ದಾರೆ ಈ ರಾಜ್ಯದ ಹೆಣ್ಣು ಮಕ್ಕಳ ಗಂಡಂದರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ. ಮಾತಿರ್ತೀರ ಏನಾರ ಕೇಳಿದ್ರೆ ಹೌದಾ, ಎಲ್ಲಿ ನನ್ಗೆ ಗೊತ್ತಿಲ್ವಲ್ಲ, ಹಂಗಾಗಿದ್ಯಾ, ತಿಳ್ಕೊತೀನಿ, ನನಗೆ ಗೊತ್ತಿಲ್ಲ. ಒಬ್ಬ ಗೃಹ ಸಚಿವರಾಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೂ ಕೇಳ್ಬೇಕು ಹೋಗಿ. ನಾಳೆ ಬೆಳಗ್ಗೆ ನೀವು ಅದನ್ನೇ ಹೇಳೋದು, ಏನಾರ ಸಮಸ್ಯೆ ಆಯ್ತು, ಏನಾರ ತಕರಾರುಗಳಾದ್ವು, ಯಾರ ಜೀವ ಹೋಯ್ತು, ಆ ಕುಡ್ದಿರುವಂತ ನಶೆನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಅದನ್ನ ಪ್ರಶ್ನೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ನಲ್ಲಿ ನೀವು ಇದನ್ನೇ ಹೇಳೋದು, ಹೌದಾ ಹಾಗಾಯ್ತಾ, ವಿಚಾರಿಸ್ತೀನಿ, ನೋಡ್ತೀನಿ. ಏನ್ ಮಣ್ಣು ನೀವು ನೋಡೋದು, ಎಲ್ಲ ಮಾಡ್ಬಿಟ್ಟು ಆಮೇಲೆ ನೋಡೋದೇನ್ರಿ ನೀವು? ನಮಸ್ಕಾರ ಸ್ನೇಹಿತರೆ, ಏನು ಹೊಸ ವರ್ಷ ಜೋರು, ಎಣ್ಣೆ ಬಾಡು ಎಲ್ಲ ಸಕ್ಕತ್ತಾಗಿ ಮಾಡ್ಸಿರ್ತೀರಾ, ಇನ್ನೇನು ರಾತ್ರಿ ಆಗೋದನ್ನ ಕಾಯ್ತಾ ಇದ್ದೀರಾ. 31ನೇ ತಾರೀಕು ರಾತ್ರಿ ಬಹಳ ವಿಜೃಂಭಣೆಯಿಂದ ಹೊಸ ವರ್ಷವನ್ನ ಸ್ವಾಗತ ಮಾಡೋದಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀರಾ. ವೀಕ್ಷಕರೇ, ಬಹಳ ವಿಭಿನ್ನವಾದಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮದ್ಯಪ್ರಿಯರ ಮಧ್ಯೆ ಧರ್ಮಸ್ಥಳ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಪ್ಪಾ ಇದು ಈ ತರ ಶೀರ್ಷಿಕೆ ಇದೆ, ಧರ್ಮಸ್ಥಳದ ಮದ್ಯಪ್ರಿಯರ ಮಧ್ಯೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ನಿಜ, ಈ ಮದ್ಯಪ್ರಿಯರಿಗೆ ಮದ್ಯ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಕುಡಿತಕ್ಕೆ ಬಲಿಯಾಗಿರೋರು ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಧಿಕ್ಕರಿಸಿ ಆ ಒಂದು ಚಟಕ್ಕೆ ಬೀಳ್ತಾರೆ. ಆ ಚಟಕ್ಕೆ ಬಿದ್ದಂತಹ ವ್ಯಕ್ತಿಗಳನ್ನ ತಾವೆಲ್ಲ ನೋಡಿದ್ದೀರಾ, ಅವರ ಕುಟುಂಬ ಯಾವ ರೀತಿ ಜೀವನ, ಆ ತಂದೆಯ ಮಕ್ಕಳು ಎಷ್ಟು ಹಪಹಪಿಸುತ್ತಿವೆ, ಇವೆಲ್ಲ ತಾವು ನೋಡ್ತಾನೆ ಬಂದಿದ್ದೀರಾ. ಇಂತಹ ಕುಡಿತಕ್ಕೆ ಬಲಿಯಾದಂತಹ ವ್ಯಕ್ತಿಗಳನ್ನ ಮದ್ಯಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಸಂಸ್ಥೆ ಪಣ ತೊಟ್ಟಿರುವಂಥದ್ದು. ಅದೆಷ್ಟೋ ಕ್ಯಾಂಪ್ಗಳನ್ನ ಮಾಡೋದರ ಮುಖಾಂತರ ಸಾವಿರಾರು ಲಕ್ಷಾಂತರ ಮದ್ಯಕ್ಕೆ ತುತ್ತಾದಂತಹ ವ್ಯಕ್ತಿಗಳ ಕುಟುಂಬವನ್ನ ಇವತ್ತು ಬಹಳ ಒಳ್ಳೆಯ ರೀತಿಯ ಜೀವನ ಸಾಗಿಸೋದಕ್ಕೆ ಇವತ್ತು ಮಾದರಿಯಾಗಿದೆ ಧರ್ಮಸ್ಥಳ ಅನ್ನುವಂತಹ ಒಂದು ಸಂಸ್ಥೆ. ಆದ್ರೆ ಗೃಹ ಸಚಿವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬಹಳ ಆಶ್ಚರ್ಯ ಹಾಗೂ ಹಾಸ್ಯಾಸ್ಪದವಾಗಿರುವಂಥದ್ದು. ಹೊಸ ವರ್ಷ ಬಂದ್ರೆ ಗುಂಡು ತುಂಡು ಇವೆಲ್ಲವೂ ಸಹ ಬಹಳ ಜೋರಾಗಿರ್ತವೆ, ಸರ್ಕಾರನೇ ಮುಂದೆ ನಿಂತು ಅವ್ರಿಗೆ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡುತ್ತೆ. ಇದು ನಮ್ಮ ದುರಾದೃಷ್ಟ. ನಮ್ಮ ರಾಜ್ಯದಲ್ಲಿ ಮದ್ಯವನ್ನ ಬ್ಯಾನ್ ಮಾಡಿದ್ರೆ ಸರ್ಕಾರಗಳು ಬಿದ್ದೋಗುತ್ತೆ. ಅದು ಯಾವುದೇ ಸರ್ಕಾರ ಆಗಿರ್ಬೋದು. ನಮ್ಮ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇರೋದೇ ಅಬಕಾರಿ ಇಲಾಖೆಯಿಂದ. ಅಬಕಾರಿ ಇಲಾಖೆ ಮುಚ್ಚೋದ್ರೆ ರಾಜ್ಯದಲ್ಲಿ ಸರ್ಕಾರ ನಡೆಸೋದು ಬಹಳ ಕಷ್ಟ. ರಾಜ್ಯದಲ್ಲಿ ಸರ್ಕಾರ ನಡೆಸೋದು ಬಹಳ ಕಷ್ಟ ಅನ್ನೋದಕ್ಕಿಂತ ರಾಜಕಾರಣಿಗಳ ತಿಜೋರಿ ತುಂಬೋದು ಬಹಳ ಕಷ್ಟ. ಸೊ ಹಾಗಾಗಿ ಈ ಒಂದು ವಿಚಾರವನ್ನ ಇವತ್ತು ತಗೊಂಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ರಾತ್ರಿ 12 ಗಂಟೆ ಕಳೆದ್ರೆ ನಾಳೆ ಬೆಳಗ್ಗೆ ಹೊಸ ವರ್ಷದ ಹೊಸ ದಿನದ ಒಂದು ದಿವಸಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತೇವೆ. ಈ ಹೊಸ ವರ್ಷವನ್ನ ಸ್ವಾಗತ ಮಾಡೋ ನಿಟ್ಟಿನಲ್ಲಿ ರಾತ್ರಿ ಎಲ್ಲ ಏನೆಲ್ಲ ಆಗುತ್ತೆ ಅನ್ನೋದು ತಾವು ಈಗಾಗಲೇ ನೋಡ್ತಾ ಬಂದಿದ್ದೀರಾ. ಗೌರವಿತವಾಗಿ ಬದುಕುವಂತ ಹೆಣ್ಣು ಮಕ್ಕಳು, ಒಳ್ಳೆ ಕುಟುಂಬದ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇವೆಲ್ಲರೂ ಸೇರಿದಂತೆ ಮದ್ಯಪಾನವನ್ನ ಮಾಡಿ ನಶೆಯಲ್ಲಿ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಮರ್ತೋಗಿರ್ತಾರೆ. ಅದೆಷ್ಟೋ ಅತ್ಯಾಚಾರಗಳು ಸಹ ಆಗಿವೆ, ಆಗ್ತಾ ಬರ್ತಾ ಇದೆ. ಮದ್ಯ ಕುಡಿದಂತಹ ವ್ಯಕ್ತಿಗಳು ಬೀದಿಗೆ ಬಂದು ಬಿದ್ದಿದ್ದಾವೆ. ಮದ್ಯ ಕುಡಿದಂತಹ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬಹುದು ರಸ್ತೆ ಬದಿಯಲ್ಲಿ ನಶೆಯಲ್ಲಿ ಬಂದು ಬೀದಿ ಪಾಲಾಗಿದ್ದಾರೆ.
ಅಂತಹ ಮದ್ಯಪಾನ ಮಾಡಿದಂತಹ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆಯವರು ರಕ್ಷಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಆದ್ರೆ ಗೃಹ ಸಚಿವರು ಕೊಟ್ಟಂತಹ ಆ ಒಂದು ಹೇಳಿಕೆ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಒಬ್ಬ ಗೃಹ ಸಚಿವ ಇಂತಹ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ಬೇಸರ ಆಗುತ್ತೆ ಅಂದ್ರೆ, ಕುಡಿದು ಟೈಟ್ ಆದ್ರೆ ಮನೆ ಬಾಗ್ಲಿಗೆ ನಾವೇ ಬಿಡ್ತೀವಿ ಅಂತಾರೆ. ನಾಚಿಕೆ ಆಗಲ್ವೇನ್ರಿ ಗೃಹ ಸಚಿವರೇ? ನೀವೊಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕುಡಿದು ಟೈಟ್ ಆದವ್ರನ್ನ ನಾವು ಮನೆಗೆ ಬಿಡ್ತೀವಿ ಅಂತ ಅಂದ್ಬಿಟ್ಟು ಆ ಉನ್ನತ ಸ್ಥಾನದಲ್ಲಿದ್ದು ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ? ನೀವೊಂದು ಕೆಲಸ ಮಾಡಿ, ನಿಮ್ಮ ಈ ಹೋಮ್ ಮಿನಿಸ್ಟರ್ ಪದವಿಗೆ ರಾಜೀನಾಮೆಯನ್ನ ಕೊಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲೊಂದು 4 ಟಿ ಗಾಡಿಗಳು ಬಸ್ಗಳು ಇಟ್ಕೊಂಡು ಚೆನ್ನಾಗಿ ಕುಡಿಸಿ ಟೈಟ್ ಮಾಡಿ ಅವ್ರನ್ನ ಮನೆ ಕರ್ಕೊಂಡು ಬಿಡುವಂತ ವ್ಯವಸ್ಥೆಯನ್ನ ಮಾಡಿ. ಇದು ನಿಮಗೆ ನಿಜವಾದ ಲಾಯಕಾದ ಕೆಲಸ. ಇಂಥ ಹೇಳಿಕೆಗಳನ್ನ ಬೇಜವಾಬ್ದಾರಿ ತಂದಿಂದ ತಾವು ರಾಜ್ಯದ ಜನಗಳಿಗೆ ಕೊಡಬಾರ್ದು. ನೀವೇನು ಆಹ್ವಾನ ಮಾಡ್ತಾ ಇದ್ದೀರಾ? ಬನ್ನಿ ಕುಡೀರಿ, ಟೈಟ್ ಆಗಿ, ನೀವು ಟೈಟ್ ಆದ್ರೆ ನಾವೇ ಕರ್ಕೊಂಡು ಮನೆ ಬಾಕ್ಲಿಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾಚಿಕೆ ಆಗ್ಬೇಕು ಗೃಹ ಸಚಿವರೇ. ತಾವು ಯಾವ ಸ್ಥಾನದಲ್ಲಿದ್ದೀರಾ, ಯಾವ ಸ್ಥಾನದಲ್ಲಿದ್ದು ಈ ಮಾತನ್ನ ಆಡ್ತಾ ಇದ್ದೀರಾ ಅಂತ ಸ್ವಲ್ಪ ಜ್ಞಾನ ಇಟ್ಟು ಮಾತಾಡಿ. ವಯಸ್ಸಲ್ಲಿ ದೊಡ್ಡವರು, ರಾಜಕೀಯದಲ್ಲಿ ಬಹಳ ಪ್ರಭಾವಿಗಳು ತಾವು. ಇಂತಹ ಮಾತುಗಳನ್ನ ತಾವು ರಾಜ್ಯದ ಜನಗಳಿಗೆ ಹೇಳಬಾರದು. ಎಲ್ಲೋ ಒಂದ್ ಕಡೆ ನೀವು ಪ್ರಚೋದನೆಯನ್ನ ಕೊಡ್ತಾ ಇದ್ದೀರಾ. ಒಂದು ಕಡೆ ಧರ್ಮಸ್ಥಳ ಅನ್ನುವಂತಹ ಒಂದು ಸಂಸ್ಥೆ ಕುಡ್ತಾ ಬಿಡಿಸೋದಕ್ಕೆ ಬಹಳ ದೊಡ್ಡ ಮಟ್ಟದ ಹರಸಾಹಸವನ್ನ ಮಾಡ್ತಾ ಇದ್ದಾರೆ, ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದಾರೆ. ಆ ಮದ್ಯ ಮುಕ್ತ ರಾಜ್ಯವನ್ನ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಇರುವಂತಹ ಬಡವರು, ಆ ಬಡತನದಲ್ಲಿ ವಾಸವಾಗಿರುವಂತಹ ಆ ಮಕ್ಕಳ ಆ ಒಂದು ಬಡದಿಯ ಕಷ್ಟವನ್ನ ನೋಡೋದಾಗದೆ ಆ ಒಬ್ಬ ವ್ಯಕ್ತಿ ಅಲ್ಲಿ ಪಾನ ಮುಕ್ತನಾದ್ರೆ ಅವರ ಸಂಸಾರ ಚೆನ್ನಾಗಿರುತ್ತೆ, ಅವರ ಉಜ್ವಲ ಭವಿಷ್ಯ ಚೆನ್ನಾಗಿರುತ್ತೆ, ಆ ಮಕ್ಕಳ ಉಜ್ವಲ ಭವಿಷ್ಯ ಚೆನ್ನಾಗಿರುತ್ತೆ, ವಿದ್ಯಾವಂತರಾಗ್ತಾರೆ, ಆ ಸಮಾಜ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ಯೋಚನೆಗಳನ್ನ ಧರ್ಮಸ್ಥಳ ಅನ್ನುವಂತಹ ಒಂದು ಸಂಸ್ಥೆ ಇಟ್ಕೊಂಡು ಒಂದು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಇನ್ನೊಂದು ಭಾಗದಲ್ಲಿ ಬಂದು ಕುಡೀರಿ ಟೈಟ್ ಆದ್ರೆ ಮನೆಗೆ ಬಿಡ್ತೀನಿ ಅಂತೀರಾ. ನಾಚಿಕೆ ಆಗ್ಬೇಕು ಗೃಹ ಸಚಿವರೇ. ಪೊಲೀಸ್ ಇಲಾಖೆಯನ್ನ ತಾವು ಏನ್ ಅಂದ್ಕೊಂಡಿದ್ದೀರಾ? ಪೊಲೀಸ್ ಇಲಾಖೆನ ತಾವು ಬಾರ್ ಮುಂದೆ, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮುಂದೆ, ವೈನ್ ಶಾಪ್ಗಳ ಮುಂದೆ ಸರ್ಪಗಾವಲು ತರ ಹಾಕ್ತಿದ್ದೀರಾ, ಇವತ್ತು ಹಾಕ್ತೀರಾ. ಒಳಗಡೆ ಹೋಗಿ ಕುಡ್ಕೊಂಡು ನಂಗಾರಾಚ್ ಮಾಡಿಕೊಂಡು ಹೊರಗಡೆ ಬಂದು ಟೈಟ್ ಆಗಿ ಬೀದಿಲಿ ಬಿದ್ದಂತಹ ಆ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಮನೆಗೆ ಡ್ರಾಪ್ ಮಾಡಿ ಬರ್ತಾರೆ ಅಂತ ಹೇಳಿದ್ರೆ ಎಂತ ವಿಚಿತ್ರವಾದಂತಹ ಪರಿಸ್ಥಿತಿ ಅಂತ ಹೇಳಿದ್ರೆ ಇಂಥ ದಿನಗಳು ನಾವು ನೋಡ್ತೀವಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಒಂದು ಕಡೆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀರಾ, ಆ ಹೆಣ್ಣು ಮಕ್ಕಳಿಗೆ ಆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀರಾ. ಅದೇ ಹೆಣ್ಣು ಮಕ್ಕಳ ಮಾಂಗಲ್ಯ, ಕುಂಕುಮ ಅದನ್ನ ಅಳಿಸಕ್ಕೆ ನೀವೇ ಒಂದು ಕಡೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಯಾವ ಹೆಣ್ಣು ಮಕ್ಕಳಿಗೆ ನೀವು ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀರಾ? 2,000 ರೂಪಾಯಿ ಕೊಟ್ಟಿದ್ದೀರಾ, ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಆಲೋಚನೆಯಿಂದ ಮಾಡಿಲ್ಲ. ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮಹಿಳೆಯರು ಅತಿ ಹೆಚ್ಚು ಮತದಾರರಿದ್ದಾರೆ. ಮಹಿಳೆಯರನ್ನ ತನ್ನತ್ತ ಸೆಳ್ಕೊಂಡ್ರೆ ನಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ನೀವು ಮಹಿಳೆಯರಿಗೆ ಆಫರ್ಗಳನ್ನ ಕೊಟ್ಟಿದ್ದೀರಾ. ಒಂದು ಕಡೆ ಈ ಭಾಗ್ಯಗಳನ್ನ ಕೊಟ್ಟು ಮಹಿಳೆಯರನ್ನ ತನ್ನತ್ತ ಸೆಳೆಯುವಂತ ಕೆಲಸ ಮಾಡ್ತೀರಾ. ಅದೇ ಮಹಿಳೆಯರ ಗಂಡಂದಿರಿಗೆ ಕರ್ಕೊಂಡೋಗಿ ಕುಡಿಸ್ಬಿಟ್ಟು ಚೆನ್ನಾಗಿ ಟೈಟ್ ಆದ್ರೆ ಮನೆ ಬಾಗ್ಲಿಗೆ ಬಿಡ್ತೀವಿ ಅನ್ನೋಂಥ ಭಾಗ್ಯ ಕೊಡ್ತಾ ಇದ್ದೀರಾ. ಈ ರಾಜ್ಯದ ಮಹಿಳಾ ಮಣಿಗಳು ನೋಡ್ಬೇಕು ರಾಜ್ಯ ಸರ್ಕಾರದ ಸಾಧನೆಗಳನ್ನ. ನಿಮ್ಮ ಗಂಡಂದಿರನ್ನ ಕರಿತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಆಹ್ವಾನ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ರಾತ್ರಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ, ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ ನೀವು ಕೂಡಿಟ್ಟ ಹಣವನ್ನ ನಿಮ್ಮ ಹತ್ರ ಇರುವಂತಹ ಹಣದಲ್ಲಿ ಬಂದು ಕುಡಿದು ಮಜಾ ಮಾಡಿ ಕುಪ್ಪಳಿಸಿ ಟೈಟ್ ಆಗಿ ಫುಲ್ ರಿಚ್ ಆಗಿ ಮಕಡೆ ಮನಿ ಕಂಡ್ರು ಪರವಾಗಿಲ್ಲ. ಸರ್ಕಾರದ ಖಜಾನೆ ತುಂಬಬೇಕು, ಸರ್ಕಾರದ ತಿಜೋರಿ ತುಂಬಬೇಕು. ನೀವು ಇಲ್ಲಿ ಬಂದು ಟೈಟ್ ಆಗಿ ಮಕಡೆ ಬಿದ್ದೋದು ಪರವಾಗಿಲ್ಲ, ನಾವು ನಿಮ್ಮ ಮನೆ ಬಾಗಿಲಿಗೆ ಸೇಫ್ಟಿಯಾಗಿ ಕರ್ಕೊಂಡೋಗಿ ಬಿಡ್ತೀವಿ ಅನ್ನುವಂತಹ ಬಹಿರಂಗವಾದಂತಹ ಹೇಳಿಕೆಯನ್ನ ಮಾನ್ಯ ಗೃಹ ಸಚಿವರು ಕೊಡ್ತಾ ಇದ್ದಾರೆ ಈ ರಾಜ್ಯದ ಹೆಣ್ಣು ಮಕ್ಕಳ ಗಂಡಂದರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ. ಇದು ವಿಪರ್ಯಾಸ. ಇವತ್ತಿನ ಪ್ರಸ್ತುತ ಬಿಸಿ ಬಿಸಿ ಸುದ್ದಿ. ಈ ಮನೆ ಕಡೆ ಜವಾಬ್ದಾರಿ ತಗೊಳ್ದಿಲ್ದಂಗೆ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡುವಂಥದ್ದು, ಮನೆ ಸಾಮಾನುಗಳನ್ನ ತಗೊಂಡೋಗಿ ಮಾರಾದ್ರೂ ಕುಡಿಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳನ್ನ ಕರ್ಕೊಂಬಂದು ಮನ ಪರಿವರ್ತನೆಯನ್ನ ಮಾಡಿ ಅವರ ಕುಡಿತವನ್ನ ಬಿಡಿಸಿ ಪಾನ ಮುಕ್ತರನ್ನಾಗಿ ಮಾಡಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಅಲ್ಲಿಂದ ಹೊರಗಡೆ ಕಳಿಸುವಂತಹ ಕೆಲಸ ಇವತ್ತು ಧರ್ಮಸ್ಥಳ ಅನ್ನುವಂತಹ ಒಂದು ಸಂಸ್ಥೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಬಂದಿದೆ. ಅದೆಷ್ಟೋ ಲಕ್ಷಾಂತರ ಜನರು ಪಾನ ಮುಕ್ತರಾಗಿ
ಒಂದು ಒಳ್ಳೆಯ ಸಂಸಾರವನ್ನ ಕಟ್ಕೊಂಡು ಆ ಹೆಂಡತಿ ಮಕ್ಕಳ ಜೊತೆ ಬಹಳ ಪ್ರೀತಿ ಅನ್ಯೋನ್ಯತೆಯಿಂದ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಿದೆ, ನೀವು ಈ ತರ ಮಾಡ್ತಾ ಇದೀರಲ್ಲ, ನಿಮ್ಗೆ ಈ ರಿಸಲ್ಟ್ ಹೇಗಿದೆ ಅಂತ. 70% ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಆ ಧರ್ಮಸ್ಥಳದ ಏನು ಸಂಸ್ಥೆ ಇದೆ, ಅದು ಪಾನಮುಕ್ತ ರಾಜ್ಯವನ್ನ ಮಾಡ್ಬೇಕು ಅನ್ನುವಂತಹ ದೃಢವಾದ ನಿರ್ಧಾರವನ್ನ ತಗೊಂಡು ಹೋರಾಟವನ್ನ ಮಾಡ್ತಿದ್ರೆ, ರಾಜ್ಯದ ರಾಜಕಾರಣಿಗಳು, ರಾಜ್ಯದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಟೈಮಿಂಗ್ ಅನ್ನ ಕೊಡ್ತೀರಾ, ಮದ್ಯವನ್ನ ಕೊಡ್ತೀರಾ, ಅದನ್ನ ಸೇವಿಸಿ ಕುಡಿದು ಬಿದ್ರೆ ನಿಮ್ಮ ಮನೆಗೆ ಸೇಫ್ಟಿ ಆಗಿ ನಾವು ಕರ್ಕೊಂಡೋಗಿ ಬಿಡ್ತೀವಿ ಅಂತ ಹೇಳ್ತೀರಾ. ನಾಚಿಕೆ ಆಗ್ಬೇಕು. ನಾನು ಹೇಳಿದೆ, ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ರಿ, ಏನಕ್ಕೆ ನೀವು ಬೇಕು ರಾಜಕೀಯ? ಇನ್ನೊಬ್ರು ಮನೆ ವಸ್ತುನ ತಗೊಂಬಂದು ನೀವು ಬೀದಿಲಿ ಕುಡೀರಿ ಕುಪ್ಪಳಿಸ್ರಿ ಅಂತ ಹೇಳ್ಬಿಟ್ಟು ಸಲಹೆಗಳನ್ನ ಕೊಡ್ತೀರಾ. ಏನ್ 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 ಮಾಡಕೊಟ್ಟಿದ್ದೀರಾ ನೀವು ರಾಜ್ಯನ? ಅದೆಷ್ಟೋ ರಾಜ್ಯಗಳಲ್ಲಿ ಇವತ್ತು ಮದ್ಯ ಇಲ್ಲ, ಡ್ರಿಂಕ್ಸೇ ಮಾರೋ ಆಗಿಲ್ಲ, ಮದ್ಯ ಮುಕ್ತ ರಾಜ್ಯಗಳನ್ನಾಗಿ ಮಾಡಿದ್ದಾರೆ. ನಮ್ಮ ದುರಾದೃಷ್ಟವಶಾತ್, ನಮ್ಮ ಹಣೆ ಬರ ಅದೇನು ಆಗ್ಬಿಟ್ಟಿದೆ ಗೊತ್ತಿಲ್ಲ ನಮ್ಮ ರಾಜ್ಯಕ್ಕೆ. ಇಲ್ಲಿ ಆಗ್ತಾ ಇಲ್ಲ ಅನ್ನೋದ್ ಕಾರಣ ಸೋರ್ಸ್ ಇದೆ, ಅದರಿಂದ ಆದಾಯ ಇದೆ. ಇಲ್ಲಿ ಅಬಕಾರಿ ಇಲಾಖೆಯನ್ನ ಮುಚ್ಚಿದ್ರೆ ಸರ್ಕಾರಗಳು ಮಕ್ಕಳೆ ಮಲಿಕೊಂತವೆ. ಯಾವುದೇ ಸರ್ಕಾರ ಬಂದು ನಡೆಸೋದಕ್ಕಾಗೋದಿಲ್ಲ. ಇವರ ತಿಜೋರಿ ಖಜಾನೆಗಳು ತುಂಬ್ತಾ ಇರೋದೇ ಈ ಒಂದು ಕುಡಿತದಿಂದ, ಈ ಒಂದು ಅಬಕಾರಿ ಇಲಾಖೆಯಿಂದ. ಸೊ ಹಾಗಾಗಿ ಗೃಹ ಸಚಿವರ ಈ ಒಂದು ಹೇಳಿಕೆಗೆ ನಾನು ವಿರೋಧವನ್ನ ಮಾಡ್ತೇನೆ. ಇಂಥ ಹೇಳಿಕೆಗಳನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ರಾಜಕಾರಣಿಗಳು ಮಾಡಬಾರದು. ಏನು ನೀವು ರಾತ್ರಿ ಮಾಡಕ್ ಹೊರಟಿದ್ದೀರಾ, ಆ ರಾತ್ರಿ ಏನು ಡಿಸೆಂಬರ್ 31ನೇ ತಾರೀಕು 2025 ಇವತ್ತಿನ ಕೊನೆಯ ದಿನ ಇದೆ. ಇವತ್ತು ರಾತ್ರಿ ಆಗುವಂತ ಅಷ್ಟು ಅನಾಹುತಗಳಿಗೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಇದರ ಹೊಣೆಗಾರಿಕೆಯನ್ನ ಹೊರಬೇಕಾಗುತ್ತೆ. ಮಾತಿತ್ತಿರ ಏನಾರ ಕೇಳಿದ್ರೆ ಹೌದಾ, ಎಲ್ಲಿ ನನಗೆ ಗೊತ್ತಿಲ್ವಲ್ಲ, ಹಂಗಾಗಿದ್ಯಾ, ತಿಳ್ಕೊತೀನಿ, ನನಗೆ ಗೊತ್ತಿಲ್ಲ. ಒಬ್ಬ ಗೃಹ ಸಚಿವರಾಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಕೇಳಬೇಕು? ಹೋಗಿ ಇನ್ಯಾರಿಗೆ ಕೇಳಬೇಕು? ನಾಳೆ ಬೆಳಗ್ಗೆ ನೀವು ಅದನ್ನೇ ಹೇಳೋದು. ಏನಾರ ಸಮಸ್ಯೆ ಆಯ್ತು, ಏನಾರ ತಕರಾರುಗಳಾದವು, ಯಾರ್ದಾರ ಜೀವ ಹೋಯ್ತು, ಆ ಕುಡ್ದಿರುವಂತ ನಶೆನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಅದನ್ನ ಪ್ರಶ್ನೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ನಲ್ಲಿ ನೀವು ಇದನ್ನೇ ಹೇಳೋದು. ಹೌದಾ, ಹಾಗಾಯ್ತಾ, ವಿಚಾರಿಸ್ತೀನಿ, ನೋಡ್ತೀನಿ. ಏನ್ ಮಣ್ಣು ನೀವು ನೋಡೋದು? ಎಲ್ಲ ಮಾಡ್ಬಿಟ್ಟು ಆಮೇಲೆ ನೋಡೋದೇನ್ರಿ ನೀವು? ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಕಲೀರಿ. ಇಂಡೈರೆಕ್ಟ್ ಆಗಿ ರಾಜ್ಯದ ಜನಗಳಿಗೆ ಬಾರಕ್ ಬನ್ನಿ ಅಂತ ಕರಿತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ.